ಮುಂಚೆ ನಾನು ರಿಲೇಷನ್‌ಶಿಪ್ಪಲ್ಲಿ ಇದ್ದಾಗೆ ನನ್ನ ಗರ್ಲ್ ಫ್ರೆಂಡು ಯಾವಾಗ ನೋಡಿದ್ರು ಯೂಟ್ಯೂಬಲ್ಲಿ ಬರೀ ಫುಡ್ ರಿಲೇಟೆಡೇ ವೀಡಿಯೋಸ್ ನೋಡ್ತಾ ಇದ್ಲು. ಅವಾಗೇ ನಾನು ಅನ್ಕೊಂಡಿದ್ದೆ ದಟ್ ಇವಳನ್ನೇನಾದ್ರೂ ನಾನು ಮದುವೆ ಆದೆ ಅಂದರೆ ಎವ್ರಿ ಡೇ ರೆಸ್ಟೋರೆಂಟ್ ಸ್ಟೈಲು ಡಿಲೀಷಿಯಸ್ ನೆಕ್ಸ್ಟ್ ಲೆವೆಲ್ ಅಡುಗೆ ಮಾಡಿ ತಿನ್ನಿಸ್ತಾಳೆ ಅಂತ. ಬಟ್ ಮದುವೆ ಆದಮೇಲೆ ಗೊತ್ತಾಗಿದ್ದು ದಟ್ ಅವಳು ಆ ವಿಡಿಯೋ ನೋಡೋದಕ್ಕೆ ಮೇಯ್ನ್ ರೀಸನ್ನೇ ನಾನು ಅವಳಿಗೆ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ. ಪಪ್ಪ ಎಂಥ ಪ್ಲ್ಯಾನಪ್ಪ ಇದು, ಮಾಸ್ಟರ್ ಪ್ಲ್ಯಾನ್ ಹುಡುಗಿದ್ದು. ಹೋಗ್ಲಿ ಬಿಡು. ಇವತ್ತು ಆ್ಯಕ್ಚುಲಿ ಸಂಡೇ ಹಂಗಾಗಿ ನಾವು ಫ್ಯಾಮ್ಲಿ ಜೊತೆ ಎಲ್ಲಾದರೂ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳಿ ನಮ್ಮ ಹೊಸಪೇಟೆಯಲ್ಲಿರೋ ಒಂದು ರೆಸ್ಟೋರೆಂಟ್ಗೆ ಹೋದ್ವಿ. ಇಲ್ಲಿ ಹೊರಗಡೆ ಇರೋ ಕಾರ್ಗಳು ಬೈಕುಗಳು ನೋಡಿ ಪಾಪ ಈ ಜನಗಳಿಗೆ ಏನಾಗ್ಬಿಟ್ಟಿದೆ ಅರ್ಥ ಆಗ್ತಿಲ್ಲ. ಇತ್ತೀಚೆಗೆ ಏನಾಗಿದೆ, ಎಲ್ಲರೂ ಬರೀ ಹೊರಗೆ ತಿಂತಾರೆ, ಹೋಟೆಲ್ಗೆ ಹೋಗ್ತಾರೆ, ರೆಸ್ಟೋರೆಂಟ್ಗೆ ಹೋಗ್ತಾರೆ. ಒಂದು ಹೈಜೀನ್ ನೋಡಲ್ಲ, ಒಂದು ಹೆಲ್ತ್ ಬಗ್ಗೆ ಫೋಕಸ್ಡ್ ಇಲ್ಲ, ಫಿಟ್ನೆಸ್ ಬಗ್ಗೆ ಇಲ್ಲ, ಏನಿಲ್ಲ, ಸಿಕ್ಕಿದೆಲ್ಲ ಬರೀ ಹೊರಗಡೆನೇ ತಿಂತಾರೆ. ಹಿಂಗಾಗ್ಬಿಟ್ರೆ ಹೆಂಗೆ ಅಂತ ಭಾಳ ಬೇಜಾರಾಯಿತು. ಆಮೇಲೆ ಅವ್ರವ್ರ ಹಣೆ ಬರ ಅವ್ರು ನೋಡ್ತಾರೆ ಬಿಡು, ನಾವ್ಯಾಕೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ಬೇಕಂತ ಅನ್ನಿಸ್ತು. ನಾವಿಲ್ಲಂತೂ ನೆಕ್ಸ್ಟ್ ಲೆವೆಲ್ ಊಟ ಮಾಡಿದ್ವಿ. ಯಾಕಂದರೆ ಇಲ್ಲಿ ಚಿಕನು